ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. 2025-26ನೇ ಸಾಲಿನ ಆದರ್ಶ ವಿದ್ಯಾಲಯದ 6ನೇ ತರಗತಿಗೆ ಏನೋ ಒಂದು ಸೆಲೆಕ್ಷನ್ ಲಿಸ್ಟನ್ನು ಬಿಡಬೇಕಾಗಿದೆ. ಸೊ ಅದು ಇನ್ನೂ ಸ್ವಲ್ಪ ತಡವಾಗುತ್ತೆ. ಆದರೆ ನಿಮ್ಮ ಒಂದು ಅಂಕಗಳನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಸೆಲೆಕ್ಷನ್ ಲಿಸ್ಟ್ ಬಿಡೋದು ಬಾಕಿ ಇದೆ. ಆದರೆ ನಿಮ್ಮಗಳಿಗೆ ಏನೋ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು, ಅದರಲ್ಲಿ ನಿಮ್ಮ ಅಂಕಗಳು ಎಷ್ಟಿದ್ದಾವೆ ಅನ್ನೋದನ್ನು ಈಗಾಗಲೇ ಏನು ಮಾಡಿದ್ದಾರೆ ಅಂತಂದರೆ ಲಿಂಕನ್ನು ಕೊಟ್ಟಿದ್ದಾರೆ. ಸೊ ಆ ಲಿಂಕಿಗೆ ಹೋಗಿ ನಿಮ್ಮ ಒಂದು ಸ್ಯಾಟ್ಸ್ ನಂಬರನ್ನು ಹಾಕಿ ಇಲ್ಲಿ ವೆರಿಫಿಕೇಷನ್ ಕೋಡನ್ನು, ಸೆಕ್ಯೂರಿಟಿ ಕೋಡನ್ನು ಹಾಕಿ ಸಬ್ಮಿಟ್ ಮಾಡಿದಾಗ ನಿಮ್ಮ ಅಂಕಗಳು ಎಷ್ಟಿದ್ದಾವೆ ಅನ್ನೋದನ್ನು ನೀವು ಇಲ್ಲಿ ಪತ್ತೆ ಹಚ್ಕೋಬೋದು. ಸೊ ಈ ಒಂದು ಅಂಕಗಳು ಇಂಪಾರ್ಟೆಂಟ್ ಯಾಕೆ ಅಂತಂದರೆ, ಈ ಒಂದು ಅಂಕಗಳನ್ನು ಮೇಲೇ ನಿಮಗೆ ರ್ಯಾಂಕ್ ಡಿಸೈಡ್ ಆಗುತ್ತೆ, ರ್ಯಾಂಕ್ ನಂಬರ್ ಡಿಸೈಡ್ ಆಗುತ್ತೆ. ಜೊತೆಗೆ ನಿಮ್ಮ ಈ ಒಂದು ಅಂಕಗಳ ಆಧಾರದ ಮೇಲೇ ನಿಮ್ಮಗಳಿಗೆ ಸೀಟ್ಗಳನ್ನು ಹಂಚಿಕೆ ಮಾಡ್ತಾರೆ. ಹೀಗಾಗಿ ನೀವು ಅಂಕಗಳನ್ನು ಕೂಡ ನೀವು ಇಲ್ಲಿ ನೋಡ್ಕೋಬೇಕಾಗತ್ತೆ. ಈ ಅಂಕಗಳದ ಮೇಲೆ ನೀವು ಒಂದು ಜಜ್ಮೆಂಟ್ ತೊಗೋಬೋದು, ನನ್ನ ಮಗುವಿಗೆ ಸೀಟ್ ಸಿಗುತ್ತಿಲ್ಲ ಅಂಥೇಳಿ. ಓಕೆನಾ? ಅದಕ್ಕೆ ಆಮೇಲೆ ಇನ್ನೊಂದು ಏನು ಥಿಂಗ್ಸ್ ಅಂತಂದರೆ, ಇಲ್ಲಿ ಇದು ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂತಂದರೆ ಹೋದ ತಿಂಗಳ ಮಾರ್ಚಲ್ಲಿ ಎಕ್ಸಾಮ್ ಆಗಿತ್ತು. ಸೊ ಅದರ ಒಂದು ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈಗ. ಆದರೆ ಕಾಸ್ಟು ಮತ್ತು ನಿಮ್ಮ ಮಾರ್ಕ್ಸ್ಗಳ ಆಧಾರದ ಮೇಲೆ ಸೀಟ್ ಹಂಚಿಕೆ ಮಾಡೋದು ಒಂದು ಬಾಕಿ ಇದೆ. ಅದು ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲಾಖೆಗೆ ಮಾಹಿತಿ ಕೇಳಿದಾಗ ಅದರ ಬಗ್ಗೆ ನಾವು ಅಪ್ಡೇಟನ್ನು ಮಾಡ್ತಾ ಇದ್ದೀವಿ. ಸೊ ಬೇಗನೆ, ಆದಷ್ಟು ಬೇಗನೆ ನಾವೇನು ಮಾಡ್ತೀವಿಪ್ಪ ಅಂತಂದರೆ ರಿಸಲ್ಟನ್ನು ಡಿಕ್ಲರೇಷನ್ ಮಾಡ್ತೀವಿ. ಅದು ಈಗ ಆಗಂತ ಹೇಳೋಕ್ಕಾಗೋದಿಲ್ಲ, ಎನಿ ಟೈಮ್ ನಾವು ಡಿಕ್ಲರೇಷನ್ ಮಾಡ್ಬೋದು ಅಂತ ಅವರು ಮಾಹಿತಿ ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ನಾವು ಇನ್ನೂ ಸ್ವಲ್ಪ ದಿನಗಳು ಅಂದರೆ ನನಗನ್ನಿಸ್ತಾ ಇದೆ ಇನ್ನೂ ಒಂದು ವಾರ ಮ್ಯಾಕ್ಸಿಮಮ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಲೇಟ್ ಆಗಿದೆ ಆಲ್ರೆಡಿ. ಓಕೆ, ಜೂನಿಗೆ ನಿಮಗೆಲ್ಲ ಅಡ್ಮಿಷನ್ ಸ್ಕೂಲನ್ನು ಸ್ಟಾರ್ಟ್ ಮಾಡಬೇಕು. ಇದ್ರ ಒಳಗಡೆ ಏನಾದರೂ ಒಂದು ಲೆಕ್ಕಾಚಾರ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮೊದಲು ಏನಾದರೂ ಇನ್ಫಾರ್ಮೇಷನ್ ಬಂದರೂ ಕೂಡ ನಾ ಮಾಹಿತಿಯನ್ನು ತಲುಪಿಸುವಂಥ ಕೆಲಸವನ್ನು ನಿಮಗೆ ವಿಡಿಯೋ ಮುಖಾಂತರ ಮಾಡ್ತೇನೆ.